ಬೆಳಗ್ಗೆ ಎದ್ದು ಕೇಶನ್ ಗೀಚ್ ಚೆನ್ನಾಗಿ ತಯಾರಾಕೇಶಂತ್ರ ಇನ್ನು ಬುದ್ಯಾಳಗೆ ಜಡೆ ತೆಗಿಯೋ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತ ಹೇಳಿ ಹೊಂಟೇವಿ. ಇವಾಗ ಇವರಿಬ್ಬರು ಅಣ್ಣ ತಮ್ಮ ಕೂಡಿ ಕೇಶನ್ ಕುಂಬ ಹೊತ್ಕೊಂಡು ಕೇಶನ್ ಬರಾಕತ್ತಾರ. ಒಂದು ಮರಿ ಮುಂದೆ ಬರಾಕತ್ತದ, ಒಂದು ಮರಿ ಹಿಂದದ. ಹಿಂದಿದ್ದು ಮರಿ ಬರಕ್ಕೆ ಒಲ್ಲೆನಕತ್ತದ. ಆದ್ರೂ ಸಹ ಇವರು ಅದನ್ನು ಜಕ್ಕೊಂಬರಾಕತ್ತಾರೆ. ಯಾಕಂದ್ರೆ ಫಂಕ್ಷನ್ ಅದಲ್ಲ, ದೇವ್ರಿಗೆ ಬುದ್ಯಾಳಕ್ಕೆ ಬ್ಯಾಟಿ ಮಾಡ್ತಾರೆ, ಅದಕ್ಕೆ ಹೊಂಟೇವಿ. ಹಾಗೆ ಯಾವುದೇ ದೇವ್ರಿಗೆ ಹೋಗಾಗ ನಮ್ಮ ಎರಿ ದ್ಯಾಮವ್ವ ಹತ್ತದಳ, ಈ ದ್ಯಾಮವ್ವಗೆ ನಮಸ್ಕಾರ ಮಾಡಿ ನಾವು ಮುಂದೆ ಹೋಗೋದು ದೇವ್ರ ಕಾರ್ಯ ಮಾಡೋಕೆ. ಆಯ್ತಲ್ಲ, ನಮಸ್ಕಾರ ಮಾಡಿ ಇನ್ನು ಬಿಟ್ಟೇವಿ. ಟಮ್ ಮ್ಯಾಗ ಕೂತು ಡಗ ಡಗ ಅನ್ನಂಗೆ 3 ಗಾಲಿ ಟಮ್ ಮ್ಯಾಗ ಕೂತ್ ಕೇಸಿ ಹೊಂಟು ಬಿಟ್ಟೇವಿ. ಹೋಗೋಟಿಗೆ ಸಮಯ ಒಂದು 10 ಆಗ್ತದೆ. ಇವಾಗ ಮಾತ್ರ ನಮ್ಮ ಟಮ್ ಹೊಂಟದ. ಅಂತೂ ಇಂತೂ ಬಂದು ಕೇಸಿ 10 ಗಂಟೆಗೆ ರೀಚ್ ಆದೇವಿ. ರೀಚ್ ಆದಾಗ ಎಲ್ಲ ಗುಡಿ ಹೊರಗಡೆ ಮಾಡಕ್ ಬೇಕಲ್ರಿ, ಅಡಿಗೆ ಬೆಳಗ್ಗೆ ಯಾವ ರೂಮ್ ಖಾಲಿ ಆಗಿದ್ದು ಏನು ಮಾಡ್ಯಾವ ರೂಮ್ ಸಿಗಲಿಲ್ಲ. ಬೈಲಿಗೆ ಹೋದೆವು. ಆ ಕಡೆ ಇಳದ್ಗನೆ ಮತ್ತೇನಾದ್ರಿ ಒಲಿ ಪೂಜೆ ಮಾಡಬೇಕಲ್ಲ. ಯಾಕಂದ್ರೆ ಹೊಟ್ಯಾಗ ಕಾವ್ ಅನ್ನಾಗತ್ತಿತ್ತು ಮತ್ತು ಹೊಟ್ಟೆಲ್ಲ ಹಸದ್ ಬಿಟ್ಟಿತ್ತು. ಅದಕ್ಕೆ ಒಲಿ ಹತ್ತಿಸೇ ಬಿಟ್ಟೇವಿ. ಈ ಕಡೆ ಉಪ್ಪಿಟ್ಟಕ್ಕೆ ನೀರು ಕಾಯಿಸಿ ಕೇಸಿಂತ್ರ ಸಳಮಳ ಹೊಳೆಯಾಕತ್ತಿದ್ವು. ಈ ಕಡೆ ರವೆ ಹಾಕಿ ಇನ್ನು ಉಪ್ಪಿಟ್ಟು ತಯಾರು ಮಾಡಿ ಇನ್ನು ಹೊಡಿಬೇಕು ಅಂತೇಳಿ ಎಲ್ಲ ತಯಾರು ಮಾಡಿದೆವು. ಹಂಗೆ ಉಪ್ಪಿಟ್ಟು ರವೆ ಹಾಕಾಕತ್ತಿದ್ದೇವೆ. ಒಬ್ಬರು ತಿರ್ವಾಕತ್ತಿದ್ರು ನೋಡ್ರಿ. ನಾವು ಉಪ್ಪಿಟ್ಟು ಮರಿ ಎಲ್ಲ ಸುಸ್ಕೊಂಡು ಕಡ್ಸ್ಕೊಂಡು ಬಂದಿದ್ರು ಸಣ್ಣಾಗ. ಅದಕ್ಕಾಗಿ ಉಳ್ಳಾಗಡ್ಡಿ ಇನ್ನು ಬಾಡಿಗೆ ಪಾನಿಗೆ ಕೊಡ್ಬೇಕಲ್ಲ, ಇನ್ನೆಲ್ಲ ಈ ಥರ ಮಟನ್ ಅದು ಕಡ್ಸ್ಕೊಂಡು ಬಂದಿದ್ರು. ಅವ್ರು ಸ್ವಲ್ಪ ಕ್ಲೀನ್ ಮಾಡಿ ತುಳ್ಯಾಕತ್ತಿದ್ರು. ಈ ಕಡೆ ಉಳ್ಳಾಗಡ್ಡಿ ಕರಿಯಾಕತ್ತಿದ್ರು. ಏನು ಕಾಯಕತ್ತರು ಎಲ್ಲರೂ ಇದಕ್ಕಾಗಿ ಕಾಯಕತ್ತಿದ್ದಲ್ಲ. ಉಳ್ಳಾಗಡ್ಡಿ ಶಿಸ್ತಿನ ಬೆಂದಾಯ್ತು. ಪೀಸ್ ಹಾಕಾಕತ್ರ ನೋಡ್ರಿ. ನಾತೆ ಬರ್ತಿತ್ತು ಘಮ ಘಮ ಅಂತೇಳಿ ನೋಡಿದ್ರೆ ಬಾಯಾಗ ಹಾಗೆ ನೀರು ಕಡಿಬೇಕಾಗಿತ್ತು. ಎಲ್ಲ ಈ ಕಡೆ ಹಾಕಿ ಎಲ್ಲ ಸಜ್ಜು ಮಾಡಾಕತ್ಬಿಟ್ಟಿದ್ದೀವಿ. ಇವಾಗ ಪುಟ್ಟಿ ಎತ್ಕೇಶನ್ ಸುರಿಬಿಟ್ರು. ಒಮ್ಮೆ ತಿರುಗಿ ಕೇಸಿಂತ ಅದಕ್ಕೆ ಪಾನಿಗೆ ಕೊಟ್ಬಿಟ್ಟೇವಿ. ಅದೆಲ್ಲ ಉಪ್ಪಿಟ್ಟೆಲ್ಲ ಮಾಡಿದ್ರಿ. ಅದು ಕಾಂಕ್ರೀಟ್ ಎಲ್ಲ ನಮ್ಗೆ ಸಜ್ಜಿಗೆ ಬೀಳಲ್ಲ. ಅದಕ್ಕೆ ಅಂತೇಳಿ ಕೇಸಿನ ನಾಷ್ಟ ಮಾಡಿ ಬರ್ಬೇಕಂತ ಹೋಗಿದ್ದೆ. ನಾಷ್ಟ ಬಾರಾಡಿ ಬರಾಗ ಒಂದಿಟ್ಟು ಮಂದಿ ಇತ್ತು ಗುಡಿ ಮುಂದೆ. ಗುಡಿ ಒಳಗೆ ಭಾಳ ಗದ್ದಿ ಇತ್ತು. ಹಂಗೆ ಒಂದು ರೌಂಡ್ ಹಾಯ್ಬೇಕಂತ ಹೇಳಿ ಕೇಸಿನ ಹಾಗೆ ಹಾಯ್ಕೋತ ಬರಾಕತ್ತಿದ್ದೆ. ಗುಡಿ ಮುಂದೆ ಯಾವುದೋ ಒಂದು ಹುಡುಗ ಎಡ್ರಾಮಿ ಹುಡುಗಂತರೂ ಕಳ್ಕೊಂಡಿತ್ರಿ. ಅವ್ರು ಮೈಕ್ನಾಗ ಅರ್ಧ ತಾಸು ಗಟ್ಲೆ ಒದ್ರೆ ಸಾಕಾಯ್ತು. ಆದರೂ ಯಾರೂ ಜಲ್ದಿ ಬರಲಿಲ್ಲ. ಹಿಂದಾಗಡಿಸಿ ಅವ್ರು ಬಂದರು. ಪಾಪ ಎಲ್ಲೇ ಇದ್ರು ಅಂತೇಳಿ ಆ ಗುಡಿ ಪೂಜಾರಿ ಅವರು ಬೈದ್ರು ಅವ್ರಿಗೆ. ಯಾವ ಹೊತ್ತಾಯ್ತು ನಾವು ಒದ್ರಾಡಕತ್ತು, ಮಕ್ಕಳನ್ನ ಕಳ್ಕೊಂಡು ಏನು ಮಾಡ್ತೀರಿ, ಇಷ್ಟು ಗರ್ದಿ ಅದು ಗೊತ್ತಾಗಲ್ಲ, ನಿಮ್ಮ ಮಕ್ಕಳನ್ನ ಹಿಡ್ಕೋಬೇಕತ್ತ ಅವ್ರು ಹಾಗೆ ಅಂದ್ರಿ. ನಾವು ಹಾಗೆ ಮುಂದೆ ಪಾಸ್ ಹಾಕೋತ ಆ ಕಡೆ ನೋಡ್ಕೋತ ಬಂದೇವ್ರಿ. ಅದು ಹಿಂದೆಲ್ಲ ಕಾಣ್ತದಲ್ರಿ, ರೇಣುಕಾ ಯಲ್ಲಮ್ಮನ ದೇವಸ್ಥಾನ ರೀ, ಇದೇ ಬೂದ್ಯಾಳ. ಇಷ್ಟು ಮಾಡಿ ನಾವು ಹೊಳಿಗಂತೂ ಹೋಗೋದಾಗಲಿಲ್ಲ. ಯಾಕಂದ್ರೆ ಬಂದಿದ್ದ ಅಡಿಗೆ ಮಾಡ್ಕೋತ ಇದು ಮಾಡಿದೇವಿ. ಅಡಿಗೆ ತಯಾರಾಯ್ತು. ತಲೆ ಕಾಲ ಇನ್ನು ದೇವ್ರಿಗೆ ಒಪ್ಪಿಸಿ. ಅದೇ ಥರ ನಮ್ಮ ಅವರವರು ನಮಸ್ಕಾರ ಹಾಕ್ತಿದ್ರಿ. ಅವ್ರಿಗೆ ಕೊಡ ತೊಗೊಂಡು ಕೇಸಿಂತ್ರ ಮಡಿ ನೀರು ಹಾಕಿದ್ದೇವೆ. ನಾನೇ ಅವ್ರಿಗೆ ನೀರು ಹಾಕಿದ್ಗಳೇ ಅವರು ನಮಸ್ಕಾರ ಹಾಕಾಕಿದ್ದು ಮಾಡಿದರು. ಪದ್ಧತಿ ಪ್ರಕಾರ ಗಣಿಕೆದ್ದು ಜೋಳದ ದಂಟು ಹುಡ್ಕ್ಯಾಡ್ಕೊಂಡು ಬಂದಿದ್ದೇವ್ರಿ. ಇಬ್ಬರು ಕೈಯಾಗ ಒಂದೊಂದು ಜೋಳದ ದಂಟು ಕೊಟ್ಟೇವ್ರಿ. ಕೊಟ್ಟು ಕೇಸಿಂದ ಇನ್ನು ನಮಸ್ಕಾರ ಹಾಕಾಕಿದ್ದು ಅದ್ರಿ. ಆಯ್ ಬಂದು ಕೇಸಿಂದ ಭಂಡಾರ ಬಡದ್ರು ರೀ ಇಬ್ಬರು ಹಣಿಗೂ. ಬಂಧುಗಳಿಗೆ ಎಲ್ಲ ಕೂಡಿ ಬಂದಿತ್ರಿ. ಹಾಗೆ ನಮ್ಮ ಅವ್ರ ನಮಸ್ಕಾರ ಹಾಕಾಕತ್ತೀರಿ. ಗುಡಿ ಮುಂದೆ ಪಾದಗಟ್ಟಿದ್ರಿ ಎಲ್ಲವೂ ಗುಡಿಯಾಗ ಹಾಕೋತ ಬರಾಕತ್ರಿ. ಹಾಗೆ ವಿಡಿಯೋ ಮಾಡ್ಕೊತ ಮಾಡಿದೆ. ಗುಡಿಯಾಗ ಹೋದಾಗೆಲ್ಲ ಭಕ್ತರಿಗಳು ಭಾಳ ಇದ್ರು. ಇಲ್ಲಿ ಚಿಕ್ಕಿ ಆ ಕಡೆ ಮುಂದೆ ಬಂದು ಸಸ್ಬೇಕು ಅಂತಿದ್ದೆ. ಎಲ್ಲರೂ ಗುಡಿಯಿಂದ ಊರುಗಳನ್ನು ಎಲ್ಲಮ್ಮನ ಇಂಟ್ರೆಸ್ಟ್ ಇವಾಗಲೇ ಇದೇ ಥರ ನೋಡಿ. ಇದೆಲ್ಲ ಬಂದೋಬಸ್ತ್ ಮುಗಿತು. ಎಲ್ಲ ಮುಂದೆ ಎಷ್ಟೋ ಅಲ್ಲಿ ಕ್ರೀಡಾಪಟುಗಳು ಜಗ್ಗಮ್ಮಗಳು ಅಂತೇಳಿ ಅವರು ಇತ್ತಿದ್ರು. ಅವ್ರು ಕೂತಿದ್ರು ಸುತ್ತ ಗುಡಿಗೆ ತಮ್ಮ ಭಕ್ತರ ಬೀಳ್ಕೊಂಡು ಹರಕೆ ಹಿಡಿಯೋರು ಸಮ ಕಾಯಿ ಅದು ಕಟ್ಟಿದ್ರು. ಇವರು ಲೂಡೋ ಆಡಕತ್ತಿದ್ರು. ಎಲ್ಲರೂ ಅಲ್ಲಿ ನಮಸ್ಕಾರ ಹಾಕಿದ್ರೆ ಇವರು ಲೂಡೋ ಫುಲ್ ಭರ್ಜರಿ ಆಗಾಕತ್ತಿದ್ರು. ಏನೇ ಕಾರ್ಯಕ್ರಮ ಮಾಡಿದಾಗ ಎಂತ ನಿಮಗೆ ಇರ್ತಾರೆ ಕೇಳಿದ್ರು. ಇದ್ರ ನಮ್ಮವರು ಇನ್ನೊಬ್ಬರು ಸ್ಕೂಲ್ ಕೇಸಿನ ಹಾಡ ಹಾಡಕತ್ತಿದ್ರು. ಹಾಡ
ತಿಳ್ಕೊಂಬರ್ರಿ. ಗುಡಿ ಸುತ್ತದೇ ನಮಸ್ಕಾರ ಹಾಕುವಾಗ ಎಲ್ಲಮ್ಮನನ್ನು ಹಾಡುತ್ತಾ ಎಲ್ಲಮ್ಮನ ಪದಗಳನ್ನು ಹಾಡುತ್ತಾ ಬಂದಿದ್ರು. ಅವಾಗ ನೋಡ್ರಿ ಇವರೆಲ್ಲ ಹಾಡಕತ್ತಿದ್ರು. ಜೊತೆ ಎಲ್ಲ ವರ್ಷ ಗುಡಿ ಇಟ್ಟು ತುಂಬಿರ್ತದೆ. ಹುಡುಗಿ ಜಗಳ ಇದೆಲ್ಲ ಮುಗಿಸೋನ್ ಕೆಸಿಂತ್ರ ಪಲ್ಕಿ ತುಂಬೋ ಕಾರ್ಯಕ್ರಮ ಇದ್ದೇವೆ. ಇಲ್ಲೆಲ್ಲ ಬಂದವ್ರಿಗೆ ಪಲ್ಕಿಗೆ ಏನು ಅಡುಗೆ ಮಾಡಿರ್ತೇವೆ ಅದು ಕಡಬ ಬ್ಯಾಟಿ ಮಾಡಿದ್ವು, ಪಲ್ಯ ಗಿಲ್ಯ ಎಲ್ಲ ಹಾಕಿಸಿಂತ್ರ ಎಡೆ ತುಂಬ ಕತ್ತಿದ್ರು ಜೊತೆಮ್ಮ. ಅದಾದ ನಂತರ ಊಟದ ಪಂಕ್ತಿ ಎಬ್ಬಿಸಿದೇವೆ ರೀ. ಈ ಥರ ಎಲ್ಲ ನಾವು ಅಡುಗೆ ನೀಡಾಕತ್ತಿದ್ದೇವೆ. ಸಾರು ಹಾಕೋದು ಅದು ಎಲ್ಲರೂ ಊಟಕ್ಕೆ ಕೂತಿದ್ರು. ನೀರು ಕೇಸಿಂತ್ರ ಎಲ್ಲರಿಗೂ ಉಂಡು ಕಲಿಸ್ಬೇಕಾಗಿತ್ತಲ್ಲ, ಅದಕ್ಕೆ ನಾವು ಅಡುಗೆ ನೀಡಾಕತ್ತೀವಿ. ನಮ್ಮ ಮಾವ ನಾನು ಎಲ್ಲರೂ ಕೂಡ್ಕಿಸಿ ಉಣ್ಯೋದು. ಯಾರೇ ಕಾರ್ಯ ಮಾಡಿದ್ರೆ ನಾವು ಹೀಗೆಲ್ಲ ಉಣ್ಯೋದು ಮಾಡಬೇಕಾಗುತ್ತೆ. ನಮ್ಮ ಕಾರ್ಯದಾಗ ಅವ್ರು ಬಂದು ಮಾಡ್ತಾರೆ. ನೋಡ್ರಿ ಪ್ಲೀಸ್ ಎಲ್ಲರಿಗೂ ಈ ಥರ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಇದೇ ಥರ ಬ್ಲಾಗ್ ಹಾಕ್ತೀನಿ.